ಮುಖ್ಯವಾಗಿ ಪ್ರದೀಪ್ ಈಶ್ವರ್ ಅವರು ಸರ್ ಮೇಲೆ ಆರೋಪ ಮಾಡಿದ್ರು ಸರ್ ಇವತ್ತು ಭಾಳ ವಿಜಯಪುರದ ಕೋತಿ ಅಂತ ಕರೆದಿರುವಂಥ ಸರ್. ನೋಡಿರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಾಕತ್ತೀರಿ. ನಿಮ್ಗೇನಾಗೈತಿ, ಒಂದೇನು ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ಅದಕ್ಕೆ ಇಂಥವ್ರನ್ನೆಲ್ಲ ಅಯೋಗ್ಯರನ್ನು ನೀವು ಅಡ್ವರ್ಟೈಸ್ ಮಾಡಿಕೊಡೋದು ನಿಮ್ಮ ಉದ್ಯೋಗ ಆಗೈತಿ ಮಾಧ್ಯಮದವ್ರು. ಅದಕ್ಕಿಂತ ಪ್ರಶ್ನೆಗಳು ನನಗೆ ಕೇಳ್ತೀರಿ. ಅಲ್ಲಿ ಕೇಳೋರಲ್ಲಿ ಅಲ್ಲಿ ಅವ ಏನು ಬೇಕಾದ ಆರೋಪ ಮಾಡ್ತಾನೆ ರೀ. ಯಾವ ಪ್ರಶ್ನೆ ಕೇಳ್ಬೇಕು ಅನ್ನೋದು ನಿಮ್ಮಲ್ಲಿ ಸ್ವಲ್ಪ ಕನಿಷ್ಠ ಇದು ಬೇಕು. ರಾಜಕಾರಣದಾಗ ಹೆಂಗೆ ಪ್ರಶ್ನೆ ಕೇಳಬೇಕು, ಏನು ಕೇಳಬೇಕು, ಗೌರವದಿಂದ ನಡೆಯುವಂಥದ್ದು ಮಾಡಬೇಕು. ನೀವು ಜೋಕರ್ನಾಗ ನೀವು ಮಾಧ್ಯಮದವ್ರು ಜೋಕರ್ ಕೂಡ ಜೋಕರ್ ಆಗಿರಿ. ಅಂಥವ್ರದ್ದೆಲ್ಲ ಪ್ರಶ್ನೆ ನಮ್ಮ ಮುಂದೆ ಯಾಕೆ ಕೇಳ್ತೀರಿ? ಸರ್ ಚುನಾವಣೆ ಬಗ್ಗೆ ಹೇಳಿ ಸರ್. ಎರಡು ಚುನಾವಣೆ ಅವ್ರು ಬಿ ಜೆ ಪಿಯವ್ರಿಗೆ ಗೊತ್ತು, ನನಗೇನು ಗೊತ್ತು. ವಿಜಯೇಂದ್ರ ಅಂತ ಧೀಮಂತ ನಾಯಕ ಅದಾನ, ಅವ್ರ ಪೂಜ್ಯ ತಂದೆಯವರು ಅದಾರ. ಸಾಕಷ್ಟು ರೈತ ಪರವಾಗಿ ಹೋರಾಟ ಮಾಡ್ಯಾರ. ಭ್ರಷ್ಟಾಚಾರ ಮಾಡದೆ ಜೈಲಿಗೆ ಹೋಗ್ಯಾರ ಪಾಪ ಅವರು. ಅದಕ್ಕೆ ಅವ್ರನ್ನ ಕೇಳ್ರಿ. ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ತೋರಿಸಿರುವಂಥದ್ದು ಸರ್. ಆ ಜೋಕರ್ ಬಗ್ಗೆ ಏನು ಕೇಳಬೇಡಿ. ನೀವು ಯಾಕೆ ಜೋಕರ್? ನಿಮ್ದೇನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ? ನಿಮ್ದು ಯಾವ ಚಾನಲ್? ನಿಮ್ಮದು ಚಾನಲ್ ಹೇಳ್ರಿ, ನಾನು ಗುರ್ತಾಗ್ಬಿಡ್ತೈತಿ. ಪಬ್ಲಿಕ್ಕಾ? ಹಾಂ, ಕೊಡ್ತಾನೆ. ಹಾಂ, ನಿಮ್ಮ TV9 ನಿಮ್ಗೆ ಎಲ್ಲರಿಗೂ ಕೊಡ್ತಾನಂತೇಳಿ ಪ್ರದೀಪ್ ಈಶ್ವರ್. ನಮಗೆ ಇದನ್ನು ಬಿಡ್ರಿ. ಇದನ್ನು ನೀವು ಮೀಡಿಯಾದವರು ಎಲ್ಲ ರಾಜಕಾರಣಿಗಳು ಹಂಚಿರ್ಬೋದು ನೀವು. ಇಶ್ಯೂ ಆಗ್ತಾವ್ರಿ. ಅಂಥ ಜೋಕರ್ಗೆ ನೀವು ಯಾಕೆ ಹೈಲೈಟ್ ಕೊಡ್ತೀರಪ್ಪ? ನೀವು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಅವ್ರಿಗೆ ಏನ್ಯಾರು ಇಲ್ರಿ. ನೀವು ನಿಮ್ಮದು ಲೆವೆಲ್ ಮಾಧ್ಯಮದವ್ರಿಗೂ ನಿಮ್ದು ಸ್ಟ್ಯಾಂಡರ್ಡ್ ಐತಿಲ್ಲ. ನೀವು ನೀನು ಇದು ಟಿಕೆಟ್ ಬೇಡೋದು, IPL ಟಿಕೆಟ್ ಬೇಡೋದು, MLಗಳಂಗೆ ಮಾತಾಡಕತ್ತೀರಲ್ಲ ನೀವು.